ಪ್ರಯಾಗ ಕ್ಷೇತ್ರದ ವರ್ಣನೆ ಮಾಡದಿರುವಂತಹ ಗ್ರಂಥಗಳೇ ಇಲ್ಲ. ಎಲ್ಲ ಇತಿಹಾಸ ಪುರಾಣಗಳಲ್ಲಿಯೂ ಕೂಡ ಈ ಕ್ಷೇತ್ರದ ವರ್ಣನೆಯನ್ನು ಮಾಡಿದ್ದಾರೆ. ಅಂತಹ ಒಂದು ದೊಡ್ಡ ಕ್ಷೇತ್ರ ಪ್ರಯಾಗ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಬಂದು ತೀರ್ಥಸ್ನಾನವನ್ನು ಮಾಡಲೇಬೇಕು. ವಿಶೇಷವಾಗಿ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಒಂದು ಮಹಾಕುಂಭಮೇಳದ ಪರ್ವಕಾಲದಲ್ಲಿ ಸ್ನಾನ ಮಾಡಬೇಕಾದ್ದು ಅವಶ್ಯವಾದ ಕರ್ತವ್ಯ. ಇವಾಗೆಲ್ಲ ಏನೇನು ಸುದ್ದಿಗಳೆಲ್ಲ ಹಬ್ಬುತ್ತಾ ಇದೆ, ಅಲ್ಲಿಗೆ ಹೋಗಬೇಡಿ, ಕಾಲು ತೊಳಿತಾ ಇದೆ, ಬಹಳ ಗಲೀಜಿದೆ, ಹಾಗಿದೆ ಹೀಗೆ ಏನೇನೋ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಆದರೆ ಅಂತಹ ಯಾವ ಪರಿಸ್ಥಿತಿಯೂ ಕೂಡ ಇಲ್ಲಿಲ್ಲ. ಇಲ್ಲಿನ ಜಲ ಇಷ್ಟು ಕೋಟಿ ಕೋಟಿ ಜನ ಬಂದು ಸ್ನಾನವನ್ನು ಮಾಡಿದರೂ ಕೂಡ ಅತ್ಯಂತ ಸ್ವಚ್ಛವಾಗಿದೆ. ಸ್ನಾನ ಮಾಡಲಿಕ್ಕೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ಇದೆ. ಅದೇ ರೀತಿಯಾಗಿ ಅಂತಹ ಜನಸಂದಣಿಯೂ ಕೂಡ ಅಂಥದ್ದೇನು ಇಲ್ಲ ಇಲ್ಲಿ. ನೀವು ಮನಸ್ಸು ಮಾಡಿದರೆ, ದೇವರ ಮೇಲೆ ಭಾರವನ್ನು ಹಾಕಿದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ತೀರ್ಥ ಸ್ನಾನವನ್ನು ಮಾಡಿ ಹೋಗಬಹುದು. ಪ್ರತಿಯೊಬ್ಬರೂ ಕೂಡ ಈ ಅವಕಾಶದಿಂದ ಯಾರು ಕೂಡ ವಂಚಿತರಾಗಬೇಡಿ. ಪ್ರತಿಯೊಬ್ಬರು ಇಲ್ಲಿಗೆ ಬನ್ನಿ, ತೀರ್ಥ ಸ್ನಾನವನ್ನು ಮಾಡಿ ಪುಣ್ಯಭಜನರಾಗಿ. ತ್ರಿವೇಣಿ ಯಮಃಶ್ರೇಣಿ ಕೃಪಾಣಿ ಮುಕ್ತಿಕಾರಿಣಿ ಮಮಾನಿಹಿತ ಮಾತಹ್ಯ ಇಮಾನೀಂ ಅಂಶುಮಾನಿಮ ಪ್ರಯಾಗ ಮಾಧವೋ ಭೂಯ ದಯಾ ವಾರನಿಧಿ ಹೃದಯ ಪ್ರಕೃಷ್ಟ ಯಾಗ ಸದೃಶಿ ಸುಕೃದ್ಯಸ್ಯ ಹಿ ಸಂಸ್ಮೃತಿ. ನಾವೀಗ ಪ್ರಯಾಗ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿದ್ದೇವೆ. ಬ್ರಹ್ಮದೇವರು ಪ್ರಕೃಷ್ಟವಾದ ಯಾಗವನ್ನು ಮಾಡಿರುವಂತಹ ಜಾಗ ಆಗಿರುವುದರಿಂದ ಇದಕ್ಕೆ ಪ್ರಯಾಗ ಕ್ಷೇತ್ರ ಅಂತ ಹೆಸರು. ಇದಕ್ಕೆ ಸಾಕ್ಷಾತ್ ಮಾಧವನೇ ಬಂದು ನೆಲೆಸಿರುವಂತಹ ಕ್ಷೇತ್ರ, ಮಧ್ವಗುರುಗಳು ಬಂದಂತಹ ಕ್ಷೇತ್ರ. ಭಾವಿಸಿಮೀರರಾದಂತಹ ವಾದ್ಯರಾಜ ಗುರು ಸಾರ್ವಭೌಮರಿಗೆ ಸಾಕ್ಷಾತ್ ವೇದವ್ಯಾಸ ದೇವರು ಪ್ರತ್ಯಕ್ಷರಾಗಿ ಲಕ್ಷಾಲಂಕಾರ ವ್ಯಾಖ್ಯಾನವನ್ನು ಬರೆಯಬೇಕು ಅಂತೇಳಿ ಆದೇಶ ಮಾಡಿರುವಂತಹ ಜಾಗ ಇದು. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದರೆ ಪಾಪಗಳ ಸಮೂಹವನ್ನು ಕತ್ತರಿಸ್ತಾಳೆ ಅನ್ನುವಂತಹ ಒಂದು ದೊಡ್ಡ ಐತಿಹ್ಯ ಇಲ್ಲಿದೆ. ಈ ಕ್ಷೇತ್ರಕ್ಕೆ ಬಂದು ಮಾಧವನ ಸ್ಮರಣೆಯನ್ನು ಮಾಡಿದರೆ ಅಶ್ವಮೇಧ ಯಾಗವನ್ನು ಮಾಡಿದ ಪುಣ್ಯ ಉಂಟು ಅಂತ ಹೇಳ್ತಾರೆ ವಾದಿರಾಜರು. ಅಂತಹ ಈ ಒಂದು ಪ್ರಯಾಗ ಸಂಗಮ ಕ್ಷೇತ್ರದಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ ನಡೀತಾ ಇದೆ. ಈ ಒಂದು ಮಹಾಕುಂಭಮೇಳದಲ್ಲಿ ನಾವು ಬಂದು ಇಲ್ಲಿ ಆಗಮಿಸಿ ತೀರ್ಥಸ್ನಾನವನ್ನು ಮಾಡಿದ್ದೇವೆ. ವಾದಿರಾಜರಿಗೆ ಅತ್ಯಂತ ಪ್ರಿಯವಾದಂತಹ ಪಂಚಮಿ ತಿಥಿಯಂದೇ ನಾವು ಇವತ್ತು ಇಲ್ಲಿ ಒಂದು ತೀರ್ಥಸ್ನಾನವನ್ನು ಮಾಡಿದ್ದೇವೆ. ಎಲ್ಲ ಭಕ್ತರಿಗೂ ಶ್ರೇಯಸ್ಸಾಗಬೇಕು, ಲೋಕಕ್ಕೆ ಕಲ್ಯಾಣ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಗುರುಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ.